ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದ ಯುದ್ಧದ ಸನ್ನಿವೇಶದಲ್ಲಿ ಆಟೋ ಚಾಲಕರ ಸಮಸ್ಯೆಗೆ ಪರಿಹಾರವೇ ಇಲ್ಲದಂತಾಗಿದೆ. ಬೆಳಗಿನ ಜಾವ 3 ಗಂಟೆಯಿಂದಲೇ ಕ್ಯೂ ನಿಂತುಕೊಂಡು ಸಿಲಿಂಡರ್ ತುಂಬಿಸಿಕೊಳ್ಳುವಂತಹ ಕೆಲಸ ನಿರ್ಮಾಣವಾಗಿದೆ. ಹೌದು, ಬೆಂಗಳೂರಿನಲ್ಲಿ ಆಟೋ LPG ಗ್ಯಾಸ್ಗಾಗಿ ಹಾಹಾಕಾರ ಹೆಚ್ಚಾಗಿದೆ. ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ಳೋದಕ್ಕೆ ಕ್ಯೂ ನಿಲ್ಲೋದೇ ಕೆಲಸ ಆಗಿಬಿಟ್ಟಿದೆ. ಬಾಡಿಗೆ ಮಾಡೋದಲ್ಲ, ಆಟೋ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಕ್ಯೂ ನಿಲ್ಲೋದೇ ಕೆಲಸ ಆಗಿಬಿಟ್ಟಿದೆ. ನೋಡಿ, ಬೆಂಗಳೂರಿನ ಚಾಮರಾಜಪೇಟೆಯ ಭಾರತ್ ಬಂಕ್ ಬಳಿ ಬಹಳಷ್ಟು ಕ್ಯೂ ಇದೆ. ಬೆಳಗಿನ ಜಾವ 3 ಗಂಟೆಯಿಂದಲೇ ಬಂಕ್ ಬಳಿ ಆಟೋಗಳ ಸಾಲು. ಹದಗೆಟ್ಟ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಆಟೋ ಚಾಲಕರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಹದಗೆಟ್ಟು ಹೋಗಿದೆ ಪರಿಸ್ಥಿತಿ, ಇದನ್ನು ಸುಧಾರಿಸ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಹಿಡಿಶಾಪ ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಬೆಳಗಿನ ಜಾವದಿಂದಲೇ ಸಾಲುಗಟ್ಟಿ ನಿಂತಿರುವಂತಹ ಆಟೋಗಳ ದೃಶ್ಯ. ಆಟೋದಲ್ಲಿ ನಿದ್ರೆ ಮಾಡ್ತಾ ಗ್ಯಾಸ್ಗಾಗಿ ಸಾರಥಿಗಳು ವೆಯ್ಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಇಷ್ಟರ ಮಟ್ಟಿಗೆ ಸಾಲುಗಟ್ಟಿ ನಿಂತಿದ್ದಾಗ ಕಡೆಯದಾಗಿ ನಿಂತವರಿಗೆ ಸಿಲಿಂಡರ್ ಸಿಗುತ್ತಾ ಇಲ್ವಾ ಅನ್ನುವಂಥ ಡೌಟು. ಯಾಕಂದರೆ ಸ್ಟಾಕ್ ಇರಬೇಕಲ್ಲ. ಬಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಾಹಿತಿಯ ಆಧಾರದಲ್ಲಿ ಹೇಳೋದಾದರೆ ಸ್ಟಾಕ್ ಬಹುತೇಕ ಇದೆ. ಕಾಳಸಂತೆಯ ಮಾರಾಟ ಹೆಚ್ಚಾಗಿದೆ, ಇದಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಹೌದು, ದುಪ್ಪಟ್ಟು ಹಣವನ್ನು ಕೊಟ್ಟು ಖರೀದಿ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೂ ಕೂಡ ಸರ್ಕಾರಗಳು ಬ್ರೇಕ್ ಹಾಕಬೇಕಾಗಿದೆ. ನೀವೀಗಷ್ಟೇ ಗಮನಿಸ್ತಾ ಇದ್ರಿ, ಹೋಟೆಲ್ ಮಾಲೀಕರಾದಂಥ ರೂಪಾ ಮಾತಾಡ್ತಾ ಇದ್ರು, ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಬರೋದು ಬೇಡ, ಗ್ರೌಂಡ್ ರಿಯಾಲಿಟಿ ಬೇರೆ ಅಂತ ಹೇಳಿ. ಹಾಗೆ ಈಗ ನೋಡಿ, 77 ರೂಪಾಯಿ 84 ಪೈಸೆ ಕೊಡಬೇಕಾಗಿತ್ತು, 100, 120, 150 ಈ ರೀತಿ ಹೆಚ್ಚು ಹಣವನ್ನು ಕೊಡುವಂಥ ಪರಿಸ್ಥಿತಿ ಆಟೋ ಚಾಲಕರದ್ದು ಕೂಡ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾ ಹೋಗ್ತಾರೆ. ಭವ್ಯ, ಆಟೋ ಚಾಲಕರ ಸಮಸ್ಯೆಗೆ ಪರಿಹಾರ ಯಾವಾಗಪ್ಪ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನು ಹೇಳ್ತಿದ್ದಾರೆ ಆಟೋ ಚಾಲಕರು? ಸ್ಟಾಕ್ ಇದ್ದೂ ಲಭ್ಯ ಆಗ್ತಾ ಇಲ್ವಾ? ದುಪ್ಪಟ್ಟು ಹಣ ಕೊಟ್ಟು ತಗೊಳ್ತಿದ್ದಾರೆ. ಹೇಗಿದೆ ಪರಿಸ್ಥಿತಿ ಭವ್ಯ? ಖಂಡಿತ ಕಳೆದ 1 ವಾರದಿಂದ ಇದೇ ರೀತಿಯಾದಂತಹ ಸಮಸ್ಯೆಗಳು ಹೆಚ್ಚಾಗಿ ಉಲ್ಬಣ ಆಗ್ತಾ ಇದೆ. ಪ್ರಮುಖವಾಗಿ ಇದು ಸಾರ್ವಜನಿಕರ ಮೇಲೆ ಕೂಡ ಬರೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಆಟೋ ಚಾಲಕರಿಗೆ ಏನು ಗ್ಯಾಸ್ ಲಭ್ಯವಾಗ್ತಿಲ್ಲ, ಕೆಲವೊಂದ್ ಕಡೆ ಲಭ್ಯವಾದ್ರೂ ಕೂಡ ದುಪ್ಪಟ್ಟು ದರವನ್ನ ಕೊಟ್ಟು ಅವರೊಂದು ಗ್ಯಾಸ್ ಅನ್ನ ತುಂಬಿಸ್ತಾ ಇದ್ದಾರೆ. ಸೊ ಇದನ್ನ ವಸೂಲಿ ಮಾಡ್ಬೇಕಾದ್ರೆ ಸಾರ್ವಜನಿಕರ ಮೇಲೆ ಬರೆಯನ್ನ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಸರ್ಕಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಟಲ್ ಒಬ್ರು ಪ್ರತಿಭಟನೆ ಮಾಡಿದ್ ಬಿಟ್ರೆ ಅವ್ರಿಗೆ ಸಪೋರ್ಟ್ ಆಗಿ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಭರವಸೆನ ಇನ್ನೂ ಕೂಡ ಕೊಟ್ಟಿಲ್ಲ. ಕೆಲ ಆಟೋ ಗ್ಯಾಸ್ ಬಂಕನ್ಗಳಲ್ಲಿ ಈಗಾಗಲೇ ಟೋಕನ್ ವ್ಯವಸ್ಥೆಯನ್ನು ಕೂಡ ಜಾರಿ ತಂದಿರುವಂತದ್ದು. ಅಂದ್ರೆ ಆಟೋಗಾಗಿ 200 ರೂಪಾಯಿ, ಕಾರ್ಗಳಿಗೆ 500 ರೂಪಾಯಿ ಗ್ಯಾಸ್ ಮಾತ್ರ ಪೂರೈಕೆ ಮಾಡ್ತಾ ಇದ್ದಾರೆ. ಕಳೆದ 1.5 ವಾರದಿಂದ ಕೂಡ ಬಹಳಷ್ಟು ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ಆದ್ರೂ ಕೂಡ ನಮ್ಮ ಸರ್ಕಾರ, ಆಹಾರ ಇಲಾಖೆಯ ಸಚಿವರು ಸಭೆ ಮಾಡ್ತೀವಿ ಅಂತ ಹೇಳಿದ್ರು, ಆದ್ರೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಸಭೆಯನ್ನ ಮಾಡಿಲ್ಲ. ಸೊ ಪೆಟ್ರೋಲ್ ಲಭ್ಯ ಇದ್ರೂ ಕೂಡ ಆಟೋ ಚಾಲಕರಿಗೆ ಇದೊಂದು ಉಪಯೋಗ ಆಗ್ತಿಲ್ಲ ಅಂತ ಹೇಳ್ಬೋದು. ಒಂದು ಕಡೆ ಚಿಕ್ಕ ಪೆಟ್ರೋಲ್ ಟ್ಯಾಂಕ್, ಮತ್ತೊಂದು ಕಡೆ ಮೈಲೇಜ್ ಕಡಿಮೆ ಕೊಡುವಂತದ್ದು, ಈ ರೀತಿಯಾದಂತಹ ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಸೊ 15 ಲೀಟರ್ ಪೆಟ್ರೋಲ್ ಟ್ಯಾಂಕಿಗೆ 15-20 ಸಾವಿರ ರೂಪಾಯಿ ಹಣ ಕೊಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂತದ್ದು. ಮೊದಲೇ ಆಟೋ ಚಾಲಕರು ಬಹಳಷ್ಟು ಆದಾಯ ಕಡಿಮೆ ಕೂಡ ಅವರು ಪಡಿತಾ ಇರ್ತಾರೆ. ಯಾಕಂದ್ರೆ ದಿನನಿತ್ಯ ಅವರಿಗೆ ಒಂದು ವೇಳೆ ತಮ್ಮ ಆಟೋಗೆ ಗ್ಯಾಸ್ ಇಲ್ಲದೆ ಹೋದ್ರೆ ಪ್ರಯಾಣಿಕರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಕರ್ಕೊಂಡು ಹೋಗುವಂತಹ ಸಿಚುವೇಶನ್ ಅವ್ರಿಗೆ ಆಗ್ತಾನೆ ಇಲ್ಲ. ಸೊ ಹಾಗಾಗಿ ನಾವು ಸಿಲಿಕಾನ್ ಸಿಟಿಯ ಬಹುತೇಕ ಕಡೆಯಲ್ಲಿ ನೋಡ್ಬೋದು, ಸರತಿ ಸಾಲಿನಲ್ಲಿ ಆಟೋಗಳು ನಿಂತಿರುವಂತದ್ದು. ಜೀ ಕನ್ನಡ ಜೊತೆ ಕೂಡ ಆಟೋ ಚಾಲಕರು ಮಾತಾಡುವಾಗ ಹೇಳಿದ್ರು, ತಮ್ಮ ಮನೆಯಲ್ಲಿ ಕುತ್ಕೊಂಡ್ರೆ ಮನೆಯಲ್ಲಿ ಹೆಚ್ಚಿನ ಸಮಸ್ಯೆಗಳು ಉಲ್ಬಣ ಆಗುತ್ತೆ, ನಾವು ಯಾವ ರೀತಿ ಕ್ಲಿಯರ್ ಮಾಡ್ಬೇಕನ್ನೋ ಗೊತ್ತಾಗಲ್ಲ. ಯಾಕಂದ್ರೆ ಹೌದು, ಮನೆಗೆ ಒಂದು ದಿವಸದ ಹಣವನ್ನ ತೆಗೆದುಕೊಂಡು ಹೋಗದೇ ಇದ್ರೆ ಮನೆಯ ಸಮಸ್ಯೆನ ಹೇಗೆ ನಿಭಾಯಿಸೋದು ಅನ್ನೋ ಪ್ರಶ್ನೆ ಕೂಡ ಅವರಲ್ಲಿ ಉಂಟು ಮಾಡುತ್ತೆ. ಮನೆಯಲ್ಲಿ ಗಲಾಟೆ ಆಗುತ್ತೆ ಅನ್ನೋದನ್ನ ಕೂಡ ಜೀ ಕನ್ನಡ ಜೊತೆ ಒಬ್ಬ ಆಟೋ ಚಾಲಕ ಹೇಳಿ ತನ್ನ ಅಳಲನ್ನ ಕೂಡ ತೋಡ್ಕೊಂಡಿರುವಂತದ್ದು. ದಿವ್ಯಾ, ಈಗ ಕ್ರೈಸಿಸ್ ಇದೆ, ಸಿಲಿಂಡರ್ ಸಿಗ್ತಾ ಇಲ್ಲ, ಈಗ ಯಾರೋ ಬಾಡಿಗೆಗೆ ಅಂತ ಬರ್ತಾರ ಸಂದರ್ಭದಲ್ಲಿ, ಇಲ್ಲ ಮೀಟರ್ ಮೇಲೆ ಇಷ್ಟು ಕೊಡಿ, ಈ ಥರದ ಚರ್ಚೆಗಳು ಡೆಫಿನೆಟ್ಲಿ ಗ್ರಾಹಕರ ಜೊತೆ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆ ಗ್ರಾಹಕರ ರಿಪ್ಲೈ ಹೆಂಗಿದೆ ಅಂತ ಹೇಳಿ ಏನಾದರೂ ಮಾತಾಡಿದ್ರೆ ಆಟೋ ಚಾಲಕರು? ಖಂಡಿತ. ಯಾಕಂದ್ರೆ ಒಂದು ಕಡೆ ಈಗಾಗಲೇ ಸಾರ್ವಜನಿಕರು ಎಲ್ಲಾ ರೀತಿಯಾದಂತಹ ಬೆಲೆ ಏರಿಕೆಯನ್ನ ತತ್ತರಿಸಿ ಹೋಗಿದ್ದಾರೆ. ಮತ್ತೊಂದ್ ಕಡೆ ಮೀಟರ್ಗೆ ಈಗ ಮೊದ್ಲು 30 ರೂಪಾಯಿ ಇತ್ತು, ಈಗ 35 ರೂಪಾಯಿ ಆಗಿರುವಂತದ್ದು. ಅದ್ರಲ್ಲಿ ಕೂಡ ಈಗ ಗ್ಯಾಸ್ಗಳು ಲಭ್ಯವಾಗ್ತಾ ಇಲ್ಲ. ಸೊ ಹೀಗಾಗಿ ಅಂದ್ರೆ ಕಿಲೋಮೀಟರ್ಗೆ 40ರಿಂದ 45, 50 ರೂಪಾಯಿ ತೆಗೆದುಕೊಳ್ಳುವಂತಹ ಸಿಚುವೇಶನ್ ಬಂದಿದೆ. ಅಷ್ಟು ಮಾತ್ರವಲ್ಲದೆ ನಾವೇನು ರ್ಯಾಪಿಡ್ ಆಗಿರ್ಬೋದು, ಓಲಾದಲ್ಲಿ ಬುಕಿಂಗ್ ಮಾಡ್ತೀವಿ, ಅಲ್ಲಿ ನಮ್ಗೆ 35 ರೂಪಾಯಿ ತೋರಿಸಿದ್ರೆ ಅಲ್ಲಿ ನಮ್ಗೆ 55 ರೂಪಾಯಿ, 75 ರೂಪಾಯಿ ಅಂದ್ರೆ ಎಕ್ಸ್ಟ್ರಾ 10, 20, 30 ರೂಪಾಯಿ ಟಿಪ್ಸ್ ಹಾಕಿದ್ರೆ ಮಾತ್ರ ಆಟೋ
ಚಾಲಕರು ಕೂಡ ಬರ್ತಾ ಇರುವಂತದ್ದು. ಸೊ ಇದರಿಂದ ಸಾರ್ವಜನಿಕರು ಕೂಡ ಬಹಳಷ್ಟು ಅಂದ್ರೆ ತಮ್ಮ ಅಳಲನ್ನ ತೋಡ್ಕೊತಾ ಇದ್ದಾರೆ. ಯಾಕಂದ್ರೆ ಬಹುತೇಕ ಮಂದಿ ಮೆಟ್ರೋ ಆಗಿರ್ಬೋದು, ಬಸ್ಗಳಲ್ಲಿ ಓಡಾಟ ಮಾಡಲ್ಲ. ಬಹಳಷ್ಟು ಜನ ಆಟೋದಲ್ಲಿ ಕೂಡ ಓಡಾಟ ಮಾಡ್ತಾರೆ. ಅಂದ್ರೆ ಇಲ್ಲಿ ಆಟೋದವರ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ಬೇಕಾಗಿರುವಂತಹ ಗ್ಯಾಸ್ಗಳು ಸಿಗದೆ ಹೋಗೋದ್ರಿಂದ ಸದ್ಯ ಆಟೋ ಚಾಲಕರು ಪಾಪ ಏನ್ ಮಾಡೋಕ್ಕೂ ಆಗದ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಸಾರ್ವಜನಿಕರ ಮೇಲೆ ಬರೆ ಹಾಕ್ಲೇಬೇಕಾಗುತ್ತೆ. ಸೊ ಸಾರ್ವಜನಿಕರು ಕೂಡ ಆಟೋಗೆ ಡಿಪೆಂಡ್ ಆಗಿದ್ದಾಗ ಹೆಚ್ಚಿನ ಹಣವನ್ನ ಕೊಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ನೋಡ್ಕೊಂಡಾದ್ರೂ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಕ್ಲಿಯರ್ ಮಾಡ್ಬೇಕು. ಏನು ಹೋಟೆಲ್ ಅಸೋಸಿಯೇಷನ್ ಅವರನ್ನ ಕರೆದು ಸಭೆ ಮಾಡಿ ಅವ್ರಿಗೊಂದು ಭರವಸೆಯನ್ನ ಕೊಟ್ಟು ಅದೇ ರೀತಿ ಆಟೋ ಚಾಲಕರನ್ನ ಕರೆದು ಅವ್ರಿಗೆ ಭರವಸೆ ಕೊಡುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಸುಮಾರು 100ಕ್ಕೂ ಹೆಚ್ಚು ಬಂಕ್ಗಳಿದೆ. ಅದರಲ್ಲಿ 20-25 ಬಂಕ್ಗಳು ಕ್ಲೋಸ್ ಆಗಿದೆ. ಈಗಾಗಲೇ ಬೋರ್ಡ್ಗಳನ್ನ ಅಳವಡಿಕೆ ಮಾಡಿದ್ದಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ನಂಬಿಕೆಯಲ್ಲಿ ಇವತ್ತು ಗ್ಯಾಸ್ ಬರ್ಬಹುದಂತ ರಾತ್ರಿಯಿಂದ ಬೆಳಿಗ್ಗೆ ತನಕ ಸರತಿ ಸಾಲಿನಲ್ಲಿ ನಿಂತು ಆಟೋ ಚಾಲಕರು ವೆಯ್ಟ್ ಕೂಡ ಮಾಡ್ತಾ ಇರುವಂತದ್ದು. ಆ ದೃಶ್ಯ ನಮ್ಮ ಎದುರೇ ಕಾಣ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ.